ಇವತ್ತು ದೆಹಲಿಯ ನೂತನ ಸಿಎಂ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ರಾಮಲೀಲಾ ಮೈದಾನವನ್ನ ತಲುಪಿದ್ದಾರೆ ಆಯ್ಕೆಗೊಂಡಂತಹ ರೇಖಾ ಗುಪ್ತಾ. ಕೆಲವೇ ಕ್ಷಣಗಳಲ್ಲಿ ದೆಹಲಿಯ ನೂತನ ಸಿಎಂ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆರಂಭ ಆಗತ್ತೆ. ತೆರೆದ ವಾಹನದಲ್ಲಿ ಆಗಮಿಸಿದ್ರು ದೆಹಲಿಯ ನಿಯೋಜಿತ ಸಿಎಂ. ರಸ್ತೆಯುದ್ದಕ್ಕೂ ಕೂಡ ಜನರತ್ತ ಕೈ ಬೀಸ್ತಾ ಬಂದಿದ್ದಾರೆ ರೇಖಾ ಗುಪ್ತಾ. ಮೊದಲ ಬಾರಿ ಶಾಸಕಿಯಾಗಿ ಆಯ್ಕೆಯಾದಂಥವರು. ಪ್ರಮಾಣ ವಚನಕ್ಕೂ ಮುನ್ನ ರೇಖಾ ಗುಪ್ತಾ ಟೆಂಪಲ್ ರನ್ ಕೂಡ ನಡೆಸಿದ್ರು. ತೆರೆದ ವಾಹನದಲ್ಲಿ ಆಗಮಿಸಿದ್ರು. ರಸ್ತೆಯುದ್ದಕ್ಕೂ ಕೈ ಬೀಸ್ತಾ ಬಂದ್ರು. ಅದಕ್ಕೂ ಮುನ್ನ ಟೆಂಪಲ್ ರನ್ ನಡೆಸಿದ್ದಾರೆ. ನಿಯೋಜಿತ ಸಿಎಂ ರೇಖಾ ಗುಪ್ತಾ ಅವರಿಗೆ ಹಲವರು ಸಾಥ್ ಕೊಟ್ಟಿದ್ದಾರೆ. ಇವತ್ತಿನ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಆಗಮಿಸಲಿದ್ದಾರೆ. ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ದೃಶ್ಯಗಳಲ್ಲೂ ನೋಡ್ತಾ ಇದ್ದೀವಿ. ಒಂದೆಡೆ ಸಂಭ್ರಮದಲ್ಲಿರುವಂತಹ ರೇಖಾ ಗುಪ್ತಾ ವೃತ್ತಿಯಲ್ಲಿ ವಕೀಲೆಯಾಗಿದ್ರು. ಸುಮಾರು 30 ವರ್ಷಗಳಿಂದ ಆಕ್ಟಿವ್ ಆಗಿದ್ದಾರೆ ಪೊಲಿಟಿಕ್ಸ್ನಲ್ಲಿ. ಎಬಿವಿಪಿಯ ಕಾರ್ಯಕರ್ತೆಯಾಗಿ ಆರ್ಎಸ್ನ ಸಖ್ಯವನ್ನ ಹೊಂದಿದ್ದಂಥವರು. ಆದರೆ ಇದೇ ಮೊದಲ ಬಾರಿಗೆ ಅವರು ಶಾಸಕಿಯಾಗಿ ಆಯ್ಕೆಯಾಗಿದ್ರು. ಮೊದಲ ಬಾರಿ ಶಾಸಕಿಯಾಗಿ ಆಯ್ಕೆಯಾದ ಸಂದರ್ಭದಲ್ಲೇ ದೆಹಲಿಯ ಗದ್ದುಗೆ ಏರುವ, ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸುವಂತಹ ಅವಕಾಶ ಅವರಿಗೆ ಬಂದೊದಗಿದೆ. ಪ್ರಬಲ ಬನಿಯಾ ಸಮುದಾಯದ ನಾಯಕಿ. ಅಚ್ಚರಿಯ ಆಯ್ಕೆ ಬಿಜೆಪಿಯಿಂದ. ಹಾಗೆ ನೋಡ್ತಾ ಹೋದ್ರೆ ಬಿಜೆಪಿ ಅಧಿಕಾರದಲ್ಲಿರುವಂತಹ 14 ರಾಜ್ಯಗಳು, ಒಟ್ಟಾರೆ ಎನ್ಡಿಎ ಅಧಿಕಾರ ನೋಡ್ತಾ ಹೋದ್ರೆ ಸುಮಾರು 21 ರಾಜ್ಯಗಳಲ್ಲಿ ಅಧಿಕಾರ ಇದ್ರೂ ಕೂಡ ಯಾರೂ ಮಹಿಳಾ ಮುಖ್ಯಮಂತ್ರಿಯನ್ನ ಮಾಡಿರಲಿಲ್ಲ. ಈಗ ಆ ಕೊರತೆಯನ್ನ ಕೂಡ ಈ ಮೂಲಕ ನೀಗಿಸಿದೆ ಬಿಜೆಪಿ. ರೇಖಾ ಗುಪ್ತಾ ಟೆಂಪಲ್ ರನ್ ನಡೆಸಿದ್ರು. ಮಾರ್ಘಾಟ್ ವಾಲೆ ಬಾಬಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ನಿಯೋಜಿತ ಸಿಎಂ ರೇಖಾ ಗುಪ್ತಾಗೆ ಪರಮೇಶ್ ವರ್ಮಾ ಸಾಥ್ ಕೊಟ್ಟಿದ್ದಾರೆ. ಅವರು ಕೂಡ ರೇಸ್ನಲ್ಲಿದ್ರು. ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಒದಗುತ್ತೇನೋ ಅನ್ನುವಂತಹ ಒಂದು ಮಾತು, ಚರ್ಚೆ ಬಹಳ ಜೋರಾಗಿತ್ತು. ಆದರೆ ಬಿಜೆಪಿಯಿಂದ ಅಚ್ಚರಿಯ ಆಯ್ಕೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರೇಖಾ ಪಟ್ಟಾಭಿಷೇಕ ನಡೆಯಲಿದೆ. ಪ್ರಧಾನಿ ಮೋದಿ ಕೂಡ ಆಗಮಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಭಾಗಿಯಾಗಲಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಸಂಭ್ರಮದ ವಾತಾವರಣ. ಯಾಕಂದ್ರೆ 27 ವರ್ಷಗಳ ಬಳಿಕ ದೆಹಲಿ ಗದ್ದುಗೆ ನೇರಿರುವಂಥದ್ದು ಬಿಜೆಪಿ. ಜೊತೆಗೆ ಮತ್ತೊಮ್ಮೆ ದೆಹಲಿಗೆ ಮಹಿಳಾ ಸಿಎಂನ ಭಾಗ್ಯ ಲಭ್ಯ ಆಗಿದೆ. 4ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ಈಗ ರೇಖಾ ಗುಪ್ತಾ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸೋದು. ಈ ಹಿಂದೆ ಸುಷ್ಮಾ ಸ್ವರಾಜ್ ಅವರು ಬಿಜೆಪಿಯ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿದ್ರು. ನಂತರ ಶೀಲಾ ದೀಕ್ಷಿತ್ ಕಾಂಗ್ರೆಸ್ನ ಮುಖ್ಯಮಂತ್ರಿಯಾಗಿ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ರು. ಯಶಸ್ವಿಯಾಗಿ ಅಧಿಕಾರವನ್ನ ನಡೆಸಿದ್ರು. ಆ ಬಳಿಕ ಮೊನ್ನೆವರೆಗೂ ಕೂಡ ಆಮ್ ಆದ್ಮಿ ಪಾರ್ಟಿಯ ಅತಿಶಿ ಅವರು ದೆಹಲಿ ಸಿಎಂ ಆಗಿದ್ರು. ಈಗ ಮತ್ತೊಮ್ಮೆ ಮಹಿಳಾ ಮಣಿಗೆ ಅಧಿಕಾರ ಒಲಿದು ಬಂದಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಸಂಭ್ರಮವನ್ನ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಯಾಕಂದ್ರೆ ಬರೋಬ್ಬರಿ 27 ವರ್ಷಗಳ ಬಳಿಕ ಬಿಜೆಪಿ ಗದ್ದುಗೆಗೇರಿರೋದು. ಕೇಜ್ರಿವಾಲ್ ಕೂಡ ಇದೇ ಪ್ರಬಲ ಬನಿಯಾ ಸಮುದಾಯದಕ್ಕೆ ಸೇರಿದಂಥವರು. ಹಲವು ಲೆಕ್ಕಾಚಾರಗಳೊಂದಿಗೆ ರೇಖಾ ಗುಪ್ತಾ ಅವರ ಆಯ್ಕೆಯನ್ನ ಬಿಜೆಪಿ ಹಾಗಿದ್ರೆ ಮಾಡ್ತಾ ರಾಮಲೀಲಾ ಮೈದಾನಕ್ಕೆ ಆಗಮಿಸಿದ್ದಾರೆ ನಿಯೋಜಿತ ಸಿಎಂ ರೇಖಾ ಗುಪ್ತಾ. ಇನ್ನೇನು ಕೆಲವೇ ಹೊತ್ತು. ಒಂದು ಕಡೆ ಡೋಲ್ ಬಾರಿಸಿ ಸಂಭ್ರಮ ನೋಡ್ತಾ ಇದ್ವಿ. ಮತ್ತೊಂದೆಡೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಆಗಮಿಸಿದಂತಹ ರೇಖಾ ಗುಪ್ತಾ ಅವರ ಸಂಭ್ರಮ ನೋಡ್ತಾ ಇದ್ದೀವಿ. ದೆಹಲಿಯ ಶಾಲಿಮಾರ್ ಬಾಗ್ ಕ್ಷೇತ್ರದ ಶಾಸಕಿ. ಆಪ್ ವಿರುದ್ಧ ಭರ್ಜರಿ ಗೆಲುವನ್ನು ಸಾಧಿಸಿದ್ರು. ಸಂಭ್ರಮ ಹೇಗಿದೆ ರೇಖಾ ಗುಪ್ತಾ ಅವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ? ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಬಿಜೆಪಿ 27 ವರ್ಷಗಳ ಬಳಿಕ ಮರಳಿ ದೆಹಲಿಯಲ್ಲಿ ಗದ್ದುಗೆ ಏರಿರುವಂಥದ್ದು, ಜೊತೆಗೆ 4ನೇ ಬಾರಿಗೆ ಒಂದು ಮಹಿಳಾ ಸಿಎಂ ಆಯ್ಕೆಯನ್ನ ಮಾಡಿರುವಂಥದ್ದು ಅಚ್ಚರಿಯ ಆಯ್ಕೆನೆ. ಯಾವ ರೀತಿಯ ಸಂಭ್ರಮ ಮನೆ ಮಾಡಿದೆ? ಹೇಗೆ ಕಂಡು ಬರ್ತಾ ಇದೆ ದೆಹಲಿ ಅಂತ? ಹೌದು ಪ್ರತಿಮಾ, 27 ವರ್ಷಗಳ ಬಳಿಕ ದೆಹಲಿ ಗದ್ದುಗೆಯನ್ನ ಮತ್ತೆ ಬಿಜೆಪಿ ಹಿಡಿತಾ ಇರುವಂತಹದ್ದು. ಅದು 27 ವರ್ಷಗಳ ಕಾಲ ಬಿಜೆಪಿಗೊಂದು ದೆಹಲಿಯಲ್ಲಿ ಅಧಿಕಾರವನ್ನ ಹಿಡಿಯೋಕೆ ಸಾಧ್ಯನೇ ಆಗಿರಲಿಲ್ಲ. ಕಳೆದ 11 ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಂತಹ ಒಂದು ದೊಡ್ಡ ನಾಯಕತ್ವ ಇದ್ರೂ ಕೂಡ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರವನ್ನ ಹಿಡಿದಿರಲಿಲ್ಲ. ಆಮ್ ಆದ್ಮಿ ಪಕ್ಷ ಅದಕ್ಕೆ ತಡೆಗೋಡೆಯಾಗಿತ್ತು. ಮತ್ತೆ ಬಿಜೆಪಿಗೆ ಸರಿಯಾದಂತಹ ಪ್ರತಿಸ್ಪರ್ಧೆಗೆ ಆಮ್ ಆದ್ಮಿ ಪಕ್ಷ ಇತ್ತು. ಹಾಗಾಗಿ ಕಳೆದ 10 ವರ್ಷಗಳಿಂದ ಆಮ್ ಆದ್ಮಿ ಪಕ್ಷ ಅಧಿಕಾರದಲ್ಲಿತ್ತು. ಈ ಬಾರಿ ಹೇಗಾದ್ರೂ ಮಾಡಿ
ಆಮ್ ಆದ್ಮಿ ಪಕ್ಷದ ಭದ್ರಕೋಟೆಯನ್ನ ಕೆಡವಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಪ್ರಯತ್ನವನ್ನ ಮಾಡಿತ್ತು. ಅದರಲ್ಲಿ ಸಫಲ ಆಯಿತು. 48 ಸ್ಥಾನಗಳನ್ನ ಗೆಲ್ಲುವ ಮೂಲಕ 27 ವರ್ಷಗಳ ಬಳಿಕ ಮತ್ತೆ ಬಿಜೆಪಿ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದಿರುವಂತಹದ್ದು. ಸುಷ್ಮಾ ಸ್ವರಾಜ್ ನಂತರ ಬಿಜೆಪಿಯಲ್ಲಿ ಅಂತಹ ದೊಡ್ಡ ಯಾವುದೇ ನಾಯಕರುಗಳು ದೆಹಲಿಯಲ್ಲಿ ಗುರುತಿಸ್ಕೊಂಡಿರಲಿಲ್ಲ. ಮತ್ತೆ ದೆಹಲಿ ಬಿಜೆಪಿಗೆ ಒಂದು ಒಳ್ಳೆ ಮುಖ ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ನಾಯಕರು ಇರಲಿಲ್ಲ. ಈ ಬಾರಿ ಬಿಜೆಪಿ ಸಾಮೂಹಿಕ ನಾಯಕತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಮ್ ಆದ್ಮಿ ಪಕ್ಷದ ದುರಾಡಳಿತದ ವಿರುದ್ಧ ಹೋರಾಟವನ್ನ ಮಾಡಿತ್ತು. ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರವನ್ನ ನಡೆಸ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಪವನ್ನ ಮಾಡಿ ಅಧಿಕಾರವನ್ನ ಹಿಡಿಯುವಲ್ಲಿಗೆ ಯಶಸ್ವಿಯಾಗಿದೆ. ಬಹುಮುಖ್ಯವಾಗಿ ರೇಖಾ ಗುಪ್ತಾ ಅವರು ಮೊದಲ ಬಾರಿಗೆ ವಿಧಾನಸಭೆಯನ್ನ ಪ್ರವೇಶ ಮಾಡ್ತಿದ್ದಾರೆ. ಇನ್ನು ಶಾಸಕರಾಗಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿಲ್ಲ. ಆದರೆ ಮುಖ್ಯಮಂತ್ರಿಯಾಗಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಬಿಜೆಪಿ ಆಯ್ಕೆಯೇ ಹೀಗಿರುತ್ತೆ. ಗುಜರಾತ್ನಲ್ಲೂ ಕೂಡ ಭೂಪೇಶ್ ಪಟೇಲ್ ಅವ್ರನ್ನ ಆಯ್ಕೆ ಮಾಡುವಾಗಲೂ ಕೂಡ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ರು. ಭಜನ್ಲಾಲ್ ಶರ್ಮಾ ಅವ್ರನ್ನ ಕೂಡ ಆಯ್ಕೆ ಮಾಡುವಾಗಲೂ ಅವರು ಕೂಡ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ರು. ಈಗ ದೆಹಲಿಯಲ್ಲೂ ಕೂಡ ಅದೇ ರೀತಿಯಾದಂತಹ ಅಚ್ಚರಿ ಆಯ್ಕೆಯನ್ನ ಬಿಜೆಪಿ ಹೈಕಮಾಂಡ್ ಮಾಡಿದೆ. ಮೊದಲ ಬಾರಿಗೆ ಶಾಸಕಿ ಆಗಿರ್ತಕ್ಕಂತಹ ರೇಖಾ ಗುಪ್ತಾ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿರುವಂತಹದ್ದು. ಪದಗ್ರಹಣ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಎಲ್ಲ ಬಿಜೆಪಿ ಯಾವ್ಯಾವ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ ಆ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಲಾಗಿದೆ. ಕೇಂದ್ರ ಸಚಿವರಾಗಿರ್ಬೋದು, ಬಿಜೆಪಿ ನಾಯಕರು, ದೆಹಲಿಯಲ್ಲಿ ಚುನಾವಣೆಗಾಗಿ ಕೆಲಸ ಮಾಡಿದಂತಹ ನಾಯಕರುಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. 50,000ಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಆಹ್ವಾನವನ್ನು ನೀಡಲಾಗಿದೆ. ಯಾಕಂದ್ರೆ ದೆಹಲಿಯಲ್ಲಿ ಇಂಥದ್ದೊಂದು ಬಿಜೆಪಿ ಕಾರ್ಯಕರ್ತರಿಗೆ ಸಂಭ್ರಮವಿರಲಿಲ್ಲ ಕಳೆದ 27 ವರ್ಷಗಳಲ್ಲಿ ದೆಹಲಿ ಬಿಜೆಪಿಯ ಮಟ್ಟಿಗೆ. ಹೀಗಾಗಿ ಇಂಥದೊಂದು ಸಂಭ್ರಮ ಈಗ ದೆಹಲಿಯಲ್ಲಿ ಕಳೆಗಟ್ಟಿರುವಂತಹದ್ದು. ಅದರಲ್ಲೂ ಐತಿಹಾಸಿಕ ರಾಮ್ಲೀಲಾ ಮೈದಾನದಲ್ಲಿ. ರಾಮ್ಲೀಲಾ ಮೈದಾನ ಅಂತಂದ್ರೆ ಜೆಪಿ ಮೂವ್ಮೆಂಟ್ ಇಂದ ಹಿಡಿದು ಅಣ್ಣಾ ಹಜಾರೆ ಅವರ ಭ್ರಷ್ಟಾಚಾರ ವಿರೋಧಿ ಹೋರಾಟದಿಂದ ಹಿಡಿದು ಅರವಿಂದ್ ಕೇಜ್ರಿವಾಲ್ ಅವರು ಶಪಥ ತಗೊಂಡಿದ್ದಂತಹದ್ದಿರ್ಬೋದು, ಎಲ್ಲವೂ ಕೂಡ ಐತಿಹಾಸಿಕ ರಾಮ್ಲೀಲಾ ಮೈದಾನದಲ್ಲೇ ನಡೆದಿರುವಂತಹದ್ದು. ಅದೇ ಐತಿಹಾಸಿಕ ರಾಮ್ಲೀಲಾ ಮೈದಾನದಲ್ಲಿ ಇವತ್ತು ರೇಖಾ ಗುಪ್ತಾ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ. ದೆಹಲಿಯ 4ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರು ಇವತ್ತು ಅಧಿಕಾರವನ್ನ ಸ್ವೀಕಾರ ಮಾಡ್ತಿರುವಂತಹದ್ದು. ಮುಖ್ಯವಾಗಿ 14ನೇ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರು ದೆಹಲಿಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇದೊಂದು ಬಿಜೆಪಿಗೆ ಒಂದು ಐತಿಹಾಸಿಕ ಕ್ಷಣ. ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಅಧಿಕಾರವನ್ನ ಹಿಡಿದಿದ್ರು. ಈಶಾನ್ಯ ರಾಜ್ಯಗಳಲ್ಲಿ ಎಲ್ಲಿ ಬಿಜೆಪಿ ನೆಲೆಯೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸ್ಥಿತಿ ಇತ್ತು, ಅಲ್ಲೂ ಕೂಡ ಅಧಿಕಾರವನ್ನ ಬಿಜೆಪಿ ಹಿಡಿದಿತ್ತು. ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಗೆಲ್ಲೋದಕ್ಕೂ ಕಷ್ಟ ಅನ್ನುವಂತಿತ್ತು, ಅಲ್ಲೆಲ್ಲ ಅಧಿಕಾರವನ್ನ ಹಿಡಿದಿತ್ತು. ಆದ್ರೆ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರವನ್ನ ಹಿಡಿಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದು ಈಗ 27 ವರ್ಷಗಳ ನಂತರ ಮತ್ತೆ ಬಿಜೆಪಿಗೆ ಅಂತದೊಂದು ಅವಕಾಶ ಬಂದಿದೆ. ಸಹಜವಾಗಿ ಬಿಜೆಪಿ ಕಾರ್ಯಕರ್ತರು ಖುಷಿಯಿಂದಿದ್ದಾರೆ, ದೆಹಲಿಯ ಬಿಜೆಪಿ ನಾಯಕರುಗಳು ಖುಷಿಯಲ್ಲಿದ್ದಾರೆ. ಜೊತೆಗೆ ಬಿಜೆಪಿ ಹೈಕಮಾಂಡ್ ನಾಯಕರುಗಳು ಕೂಡ ಇವತ್ತು ಅತ್ಯಂತ ನಿರಾಳರಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ದೆಹಲಿಯಲ್ಲಿ ಅವರಿಗೆ ಅಧಿಕಾರವನ್ನ ಹಿಡಿಲಿಕ್ಕೆ ಸಾಧ್ಯ ಆಗಿರಲಿಲ್ಲ, ಅದು ಇವತ್ತು ಸಾಧ್ಯ ಆಗಿದೆ. ರೇಖಾ ಗುಪ್ತಾ ಅವರು ಪ್ರಬಲ ಬನಿಯಾ ಜಾತಿಯ ನಾಯಕಿಯನ್ನ ಈಗ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾ ಇರತಕ್ಕಂಥದ್ದು. ಯಾಕೆಂದ್ರೆ ಕೇಜ್ರಿವಾಲ್ ಕೂಡ ಬನಿಯಾ ಸಮುದಾಯದವರಾಗಿದ್ರು. ಕೇಜ್ರಿವಾಲ್ ನಂತರ ಈಗ ರೇಖಾ ಗುಪ್ತಾ ಅವರಿಗೆ ಈ ಒಂದು ಅವಕಾಶವನ್ನ ಬಿಜೆಪಿ ಈಗ ಕೊಡ್ತಾ ಇರುವಂತಹದ್ದು. ಯಾಕಂದ್ರೆ ಅದೊಂದು ಪ್ರಬಲ ಸಮುದಾಯ, ದೆಹಲಿಯಲ್ಲಿ ಒಂದು ಪ್ರಬಲ ಸಮುದಾಯ ಆಗಿರ್ತಕ್ಕಂಥ ಎಲ್ಲಾ ರೀತಿಯಾದಂತಹ ಬಲ ಹೊಂದಿರತಕ್ಕಂತಹ ಬನಿಯಾ ಸಮುದಾಯದ ರೇಖಾ ಗುಪ್ತಾ ಅವರಿಗೆ ಈ ಒಂದು ಸ್ಥಾನವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಚಿಂತನೆಯನ್ನ ಮಾಡಿತ್ತು. ಅದೇ ರೀತಿಯಾಗಿ ಕೇಜ್ರಿವಾಲ್ ಇಂದ ಹೋದಂತಹ ಸ್ಥಾನವನ್ನ ಈಗ ರೇಖಾ ಗುಪ್ತಾ ಅವರಿಗೆ ಕೊಡ್ತಾ ಇರತಕ್ಕಂಥದ್ದು. ಮುಖ್ಯವಾಗಿ ದೆಹಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಅತ್ಯಂತ ಸಂಭ್ರಮದಲ್ಲಿದ್ದಾರೆ. ಬಿಜೆಪಿ ನಾಯಕರುಗಳು ಇವತ್ತಿನ ದಿವಸವನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾ ಇರತಕ್ಕಂಥದ್ದು. ಥ್ಯಾಂಕ್ ಯು ಸೋ ಮಚ್ ಹರೀಶ್ ತಮ್ಮ ಮಾಹಿತಿಗೆ.